Praise the Lord. Greetings to you all in the name of our Lord and Savior Jesus Christ. Today's Bible verse, Genesis chapter 1 verse 28. Have many children so that your descendants will live all over the earth and bring it under their control. ಆದಿಕಾಂಡ ಮೊದಲನೇ ಅಧ್ಯಾಯ 28ನೇ ವಚನ. ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ. ಇಲ್ಲಿ ನಮ್ಮ ದೇವರು ಸೃಷ್ಟಿ ಕಾರ್ಯ ಮಾಡಿರುವುದನ್ನು ನಾವು ನೋಡುತ್ತೇವೆ. ದೇವರು 6 ದಿವಸಗಳಲ್ಲಿ ಸೃಷ್ಟಿಯನ್ನ ಉಂಟು ಮಾಡಿದ್ದಾರೆ. ಮೊದಲನೇ ದಿನದಲ್ಲಿ ಬೆಳಕನ್ನ ಉಂಟು ಮಾಡಿದ್ದಾರೆ, 2ನೇ ದಿನದಲ್ಲಿ ಆಕಾಶವನ್ನು ಉಂಟು ಮಾಡಿದ್ದಾರೆ, 3ನೇ ದಿನದಲ್ಲಿ ನೆಲವನ್ನು ಸಮುದ್ರವನ್ನು ಉಂಟು ಮಾಡಿದ್ದಾರೆ, ನೆಲದಲ್ಲಿ ಹಣ್ಣಿನ ಗಿಡಗಳನ್ನು ಕಾಯಿಪಲ್ಯದ ಗಿಡಗಳನ್ನು ಉಂಟು ಮಾಡಿದ್ದಾರೆ, 4ನೇ ದಿನದಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳನ್ನು ಉಂಟು ಮಾಡಿದ್ದಾರೆ, 5ನೇ ದಿನದಲ್ಲಿ ಪಕ್ಷಿಗಳನ್ನು ಮತ್ತು ಜಲಚರಗಳನ್ನು ಉಂಟು ಮಾಡಿದ್ದಾರೆ. 6ನೇ ದಿನ ಶ್ರೇಷ್ಠವಾದ ದಿನ. 6ನೇ ದಿನದಲ್ಲಿ ದೇವರು ಪ್ರಾಣಿಗಳನ್ನು ಉಂಟು ಮಾಡಿದ್ದಾರೆ. ಆ ಪ್ರಾಣಿಗಳಲ್ಲಿಯೇ ಮನುಷ್ಯನನ್ನು ಕೂಡ ಉಂಟು ಮಾಡಿದ್ದಾರೆ. ಮ್ಯಾನ್ ಇಸ್ ಅ ಸೋಷಿಯಲ್ ಎನಿಮಲ್. ಹೌದು, ಮನುಷ್ಯನು ಒಂದು ಸಾಮಾಜಿಕ ಪ್ರಾಣಿಯಾಗಿದ್ದಾನೆ. ಆ ಮನುಷ್ಯನನ್ನು 6ನೇ ದಿನದಲ್ಲಿ ದೇವರು ಉಂಟು ಮಾಡಿದ್ದಾರೆ. 7ನೇ ದಿನದಲ್ಲಿ ವಿಶ್ರಾಂತಿ ಮಾಡಿದ್ದಾರೆ. ಪ್ರಿಯರೇ, ಈ ರೀತಿ ದೇವರು ಸೃಷ್ಟಿ ಕಾರ್ಯವನ್ನು ಮಾಡಿದ್ದಾರೆ. ಈ 6ನೇ ದಿನ ಬಹು ಶ್ರೇಷ್ಠವಾದ ದಿನ, ಬಹು ವಿಶೇಷವಾದ ದಿನ. ಯಾಕೆಂದರೆ ಈ 6ನೇ ದಿನದಲ್ಲಿ ದೇವರು ಮೃಗಗಳನ್ನು ಸೃಷ್ಟಿಸಿದ್ದಾರೆ, ಮಾನವನನ್ನು ಸೃಷ್ಟಿಸಿದ್ದಾರೆ. ಪ್ರೀತಿಯಿಂದ ಈ ಮನುಷ್ಯನನ್ನು ಸೃಷ್ಟಿಸಿ ತನ್ನ ಸ್ವರೂಪವನ್ನು ಕೊಟ್ಟಿದ್ದಾರೆ ಮತ್ತು ಆಳ್ವಿಕೆಯನ್ನು ಕೊಟ್ಟಿದ್ದಾರೆ. ಭೂಲೋಕದ ಮೇಲೆ ಆಳ್ವಿಕೆ, ಎಲ್ಲ ಮೃಗಗಳ ಮೇಲೆ, ಪಕ್ಷಿಗಳ ಮೇಲೆ ಮನುಷ್ಯನಿಗೆ ಆಳ್ವಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ 28ನೇ ವಚನದಲ್ಲಿ ನಾವು ಈಗಾಗಲೇ ನೋಡಿದ ಹಾಗೆ, ನೀವು ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ ಮತ್ತು ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ. ಈ ಭೂಮಿಯನ್ನು ನಿಮ್ಮ ಅಧೀನಕ್ಕೆ, ನಿಮ್ಮ ನಿಯಂತ್ರಣಕ್ಕೆ ತೆಗೆದುಕೊಳ್ಳಿರಿ ಎಂಬುದಾಗಿ ದೇವರು ಅಲ್ಲಿ ಆದಿಯಲ್ಲಿಯೇ ಮಾನವರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ. ಆದುದರಿಂದಲೇ ಅನೇಕ ಜನರು ಪ್ರಾಣಿಗಳನ್ನ ಪಳಗಿಸಿಕೊಳ್ಳುತ್ತಾರೆ. ಎಂಥ ಕ್ರೂರ ಪ್ರಾಣಿಗಳಾಗಿದ್ದಾಗ್ಯೂ ಕೂಡ ಅವುಗಳಿಗೆ ಮೂಗುದಾರವನ್ನು ಹಾಕಿ, ಕಡಿವಾಣವನ್ನು ಹಾಕಿ ಮಾನವನು ತನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳಲಿಕ್ಕೆ ದೇವರು ಸಹಾಯ ಮಾಡಿದ್ದಾರೆ. ದೇವರು ಮನುಷ್ಯನನ್ನು ಆರಿಸಿಕೊಂಡ ಹಾಗೆ ಸೈತಾನನು ಮೃಗವನ್ನು ಆರಿಸಿಕೊಂಡಿದ್ದಾನೆ. ಪ್ರಿಯರೇ, ಈ ಲೋಕದ ಅಧಿಪತಿಯಾದ ಅಂತ್ಯಕ್ರಿಸ್ತನು ಮೃಗ ಎಂದು ಕರೆಯಲ್ಪಡುತ್ತಾನೆ. ಅವನ ಮುಖ್ಯ ಕೆಲಸ ಏನೆಂದರೆ, ದೇವರು ತನ್ನ ಸ್ವರೂಪದಲ್ಲಿ ಆ ಮನುಷ್ಯನನ್ನು ಉಂಟು ಮಾಡಿದನಲ್ಲ, ಆ ಮನುಷ್ಯನ ಒಳಗೆ ನಾನು ಹೊಕ್ಕಬೇಕು, ಆ ಮನುಷ್ಯನನ್ನು ನನ್ನ ಹಾಗೆ ಮಾಡಬೇಕು, ಅವನನ್ನು ಮೃಗವಾಗಿ ಮಾರ್ಪಡಿಸಬೇಕು ಅನ್ನುವಂಥದ್ದೇ ಆ ಸೈತಾನನ ಮುಖ್ಯ ಕಾರ್ಯವಾಗಿದೆ. ಪ್ರಿಯರೇ, ಆದುದರಿಂದ ತನ್ನ ಆಯುಧಗಳನ್ನು ಅವನು ಉಪಯೋಗಿಸಿಕೊಳ್ಳುತ್ತಾನೆ. ಮಾನವನಲ್ಲಿ ಅವನು ಎಷ್ಟೇ ಒಳ್ಳೆಯ ವ್ಯಕ್ತಿ ಆಗಿದ್ದಾಗ್ಯೂ ಕೂಡ ಅವನಲ್ಲಿ ತನ್ನ ದುರ್ಗುಣಗಳನ್ನು ಹೋಗಿಸುತ್ತಾನೆ. ಅದರಲ್ಲಿ ಕೋಪ ಕೂಡ ಒಂದು ಆಯುಧವಾಗಿದೆ. ಮಾನವನಿಗೆ ಕೋಪ ಬರುವಂತೆ ಮಾಡುತ್ತಾನೆ. ಮನುಷ್ಯನಿಗೆ ಕೋಪ ಬಂತು ಎಂದರೆ ಅವನು ಏನು ಮಾಡುತ್ತಾನೋ ಅವನಿಗೆ ಗೊತ್ತಿಲ್ಲ. ಆ ಕೋಪವೆಲ್ಲ ತಣ್ಣಗಾದ ಮೇಲೆ ಮತ್ತೆ ಕುಳಿತು ಅವನು ಯೋಚನೆ ಮಾಡುತ್ತಾನೆ, ಅಯ್ಯೋ ನಾನು ಹೀಗೆ ಯಾಕೆ ಮಾಡಿದೆ, ಅಯ್ಯೋ ನಾನು ಅವನಿಗೆ ಹೀಗೆ ಯಾಕೆ ಬೈದೆ ಎಂಬುದಾಗಿ. ಹೌದು, ಕೆಲವರಂತೂ ಮದ್ಯಪಾನ ಮಾಡಿದರೆ ಮೃಗದ ಹಾಗೆ ವರ್ತಿಸುತ್ತಾರೆ. ಹೀಗಾಗಿ ಪ್ರಪಂಚದಲ್ಲಿ ಕೊಲೆಗಳು, ದರೋಡೆಗಳು ಉಂಟಾಗುತ್ತಾ ಇವೆ. ಪ್ರಿಯರೇ, ಮನುಷ್ಯನೊಳಗೆ ಆ ಮೃಗ ಹೊಕ್ಕಿ ಮನುಷ್ಯನಿಗೆ ಆ ರೀತಿ ಮಾಡ್ತಾ ಇದ್ದಾನೆ. ಆದರೆ ನಮ್ಮ ದೇವರು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿರುವ ಆ ಮನುಷ್ಯನು ಬಿದ್ದು ಹೋಗಿರುವಾಗ, ಆ ಮನುಷ್ಯನು ಮೃಗದಂತೆ ವರ್ತಿಸುತ್ತಿರುವಾಗ ಆ ಮಾನವನಿಗಾಗಿ ತನ್ನ ಪರಿಶುದ್ಧ ರಕ್ತವನ್ನು ಸುರಿಸಿದ್ದಾನೆ. ಹೌದು, ನಮ್ಮ ದೇವರು, ನಮ್ಮ ಯೇಸು ಸ್ವಾಮಿ ನನಗಾಗಿ ನಿನಗಾಗಿ ತನ್ನ ಪರಿಶುದ್ಧ ರಕ್ತವನ್ನು ಸುರಿಸಿದ್ದಾರೆ. ಮತ್ತೆ ತಿರುಗಿ ತನ್ನ ಕಡೆಗೆ ಸೆಳೆದುಕೊಳ್ಳಲು ದೇವರು ಪ್ರಯತ್ನಿಸ್ತಾ ಇದ್ದಾರೆ. ಪ್ರಿಯರೇ, ಅದಕ್ಕಾಗಿಯೇ 66 ಪುಸ್ತಕಗಳನ್ನು ಒಳಗೊಂಡಿರ್ತಕ್ಕಂಥ ಸತ್ಯವೇದ ಎನ್ನುವ ಪುಸ್ತಕವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಪ್ರತಿನಿತ್ಯ ಈ ವಾಕ್ಯವನ್ನು ನಾವು ಓದೋಣ. ಕಲ್ವಾರಿ ಶಿಲ್ಬೆಯಲ್ಲಿ 6 ಗಂಟೆಗಳ ಕಾಲ ತೂಗಾಡಿ ಮನುಷ್ಯನಿಗೆ ಪಾಪ ಕ್ಷಮಾಪಣೆಯನ್ನು ಅನುಗ್ರಹಿಸಿದ್ದಾನೆ, ರಕ್ಷಣೆಯನ್ನು ಅನುಗ್ರಹಿಸಿದ್ದಾರೆ, ಪರಿಶುದ್ಧಾತ್ಮನ ಅಭಿಷೇಕವನ್ನು ಅನುಗ್ರಹಿಸಿದ್ದಾರೆ. ಆದರೆ ಆ ಸೈತಾನನು ಅದೇ ಸಂಖ್ಯೆಯನ್ನು ಆರಿಸಿಕೊಂಡು ಅವನ ಗುರುತನ್ನು 666 ಎಂಬುದಾಗಿ ಇಟ್ಟುಕೊಂಡಿದ್ದಾನೆ. ಇದನ್ನು ನಾವು ಪ್ರಕಟಣೆ 13-18ರಲ್ಲಿ ನಾವು ನೋಡುತ್ತೇವೆ. ಆ ಸೈತಾನನು ಘಟಸರ್ಪವಾಗಿದ್ದಾನೆ, ಅವನು ಮೃಗವಾಗಿದ್ದಾನೆ, ಅವನು ಕಳ್ಳ ಪ್ರವಾದಿಯಾಗಿದ್ದಾನೆ. ನನ್ನ ಪ್ರಿಯ ದೇವಜನರೇ,
ನಾವು ದೇವರ ಕಡೆಗೆ ತಿರುಗೋಣವಾ? ದೇವರು ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದಾರೆ. ಆದಿಕಾಂಡ 1:26 ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ ಎಂಬುದಾಗಿ ಮಾತಾಡಿಕೊಂಡರು ಎಂಬುದಾಗಿ ನಾವು ನೋಡುತ್ತೇವೆ. ನಮ್ಮ ಎಂಬುದಾಗಿ ಅಲ್ಲಿ ಬಹುವಚನವನ್ನು ನಾವು ನೋಡ್ತಾ ಇದ್ದೇವೆ. ಅಲ್ಲಿ ಯಾರ್ಯಾರಿದ್ದಾರೆ ಅಂದರೆ ತ್ರಯೇಕ ದೇವರು ಇದ್ದಾರೆ. ಎರಡನೆಯದಾಗಿ ಮಗನಾದ ಯೇಸು ಕ್ರಿಸ್ತನಿದ್ದಾನೆ. ಹೌದು, ಯೇಸು ಕ್ರಿಸ್ತನು ಸೃಷ್ಟಿಕಾರ್ಯ ನಡೆಯುವಾಗ ನಾನು ತಂದೆಯಾದ ದೇವರ ಹತ್ತಿರ ಶಿಲ್ಪಿಯಾಗಿದ್ದುಕೊಂಡಿದ್ದೇನೆ ಎಂಬುದಾಗಿ ಹೇಳ್ತಾರೆ. ಹಾಗೆಯೇ ಪರಿಶುದ್ಧಾತ್ಮ ಕೂಡ ಅಲ್ಲಿದ್ದರು. ಆದಿಯಲ್ಲಿ ದೇವರ ಆತ್ಮವು ಆದಿ ಸಾಗರದ ಮೇಲೆ ಚಲಿಸುತ್ತಾ ಇತ್ತು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಪ್ರಿಯರೇ, ತ್ರಾಯಕ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನ ಉಂಟು ಮಾಡೋಣ ಎಂಬುದಾಗಿ ಪ್ರೀತಿಯಿಂದ ನನ್ನನ್ನು ನಿನ್ನನ್ನು ಉಂಟು ಮಾಡಿದ್ದಾರೆ. ಇಂಥ ದೇವರನ್ನು ನಾವು ಇವತ್ತು ಸ್ತುತಿಸೋಣವಾ? ದೇವರ ಕಡೆಗೆ ತಿರುಗೋಣವಾ? ನಮಗಾಗಿ ಪರಿಶುದ್ಧ ರಕ್ತವನ್ನು ಸುರಿಸಿದ ದೇವರನ್ನ ಸ್ತುತಿಸಿ ವಂದಿಸಿ ಕೊಂಡಾಡೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯಾದ ದೇವರೇ, ನಿನಗೆ ಸ್ತೋತ್ರ ಉಂಟಾಗಲಿ ಅಪ್ಪ. ನಿಮ್ಮ ಸ್ವರೂಪದಲ್ಲಿ ನಮ್ಮನ್ನು ಉಂಟು ಮಾಡಿದ್ದೀರಿ ತಂದೆಯೇ, ನಿಮಗೆ ಸ್ತೋತ್ರ ಕರ್ತನೆ. ನಮ್ಮನ್ನು ನೀವು ಆಶೀರ್ವದಿಸಿದ್ದೀರಿ ದೇವಾ, ನಿಮಗೆ ಸ್ತೋತ್ರ. ಬಹು ಸಂತಾನವುಳ್ಳವರಾಗಿ ಹೆಚ್ಚಿರಿ ಎನ್ನುವ ಆಶೀರ್ವಾದವನ್ನು ನೀನು ಮಾನವನಿಗೆ ನೀಡಿದ್ದೀಯಪ್ಪ, ಸ್ತೋತ್ರ ಕರ್ತನೆ. ಈ ಭೂಮಿಯಲ್ಲಿ ತುಂಬಿಕೊಂಡು ಅದನ್ನು ವಶ ಮಾಡಿಕೊಳ್ಳಿರಿ ಎನ್ನುವ ಆಶೀರ್ವಾದವನ್ನು ನೀನು ನಮಗೆ ಕೊಟ್ಟಿದ್ದಕ್ಕಾಗಿ ನಿನ್ನನ್ನು ಕೊಂಡಾಡುತ್ತೇವೆ ಸ್ವಾಮಿ. ಇಂದು ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ನಮ್ಮೆಲ್ಲರನ್ನ ವಿಶೇಷವಾಗಿ ಆಶೀರ್ವಾದ ಮಾಡ್ರಿ ಕರ್ತನೆ. ಹೆಚ್ಚಿನ ಆಶೀರ್ವಾದಗಳನ್ನು, ಉನ್ನತವಾದ ಆಶೀರ್ವಾದಗಳನ್ನು ಇವರ ಜೀವಿತದಲ್ಲಿ ಕೊಟ್ಟು ನಡೆಸು ಕರ್ತನೆ. ಇವರು ಯಾವ ಕೊರತೆಯಿಂದ ಬಳಲುತ್ತಾ ಇದ್ದಾರೆ ಅದು ನಿನಗೆ ಗೊತ್ತುಂಟು ಸ್ವಾಮಿ. ಆ ಕೊರತೆ ಎಲ್ಲವನ್ನ ನೀಗಿಸು ಕರ್ತನೆ. ಇವರು ಈ ಭೂಮಿಯ ಮೇಲೆ ಬಹುಸಂತಾನವುಳ್ಳವರಾಗಿ ಹೆಚ್ಚಲಿಕ್ಕೆ ಕೃಪೆ ಮಾಡಿ ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್.